ಹಾಯ್ ನಮಸ್ಕಾರ ಎಲ್ರಿಗೂ. ನಾವು ಇವಾಗ ಹೊರಟಿರೋದು ಮೈಸೂರಿಂದ ಗೋಕರ್ಣದ ಕಡೆಗೆ. ಆಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ಇಂದ ನಾನು ಪ್ಲಾನ್ ಮಾಡ್ತಾ ಇದ್ದೆ ಗೋಕರ್ಣಕ್ಕೆ ಹೋಗ್ಬೇಕು ಅಂತ. ಇವಾಗ ಟೈಮ್ ಸಿಕ್ಕಿದೆ. ಏನ್ ಮಾಡ್ತೀರಾ, ನೆಮ್ಮದಿ ಜೀವನದಲ್ಲಿ ಏನಾದರೂ ಒಂದು ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡು ಇವಾಗ ನಾನು ಪ್ಲಾನ್ ಮಾಡಿಬಿಟ್ಟೆ ಮೈಸೂರಿಂದ ಗೋಕರ್ಣದ ಕಡೆಗೆ ಅನ್ಕೊಂಡು. ಆಕ್ಚುಲಿ ಇವತ್ತು ಟ್ರೈನಲ್ಲಿ ಅಂದ್ರೆ ಇಲ್ಲಿಂದ ಮೈಸೂರಿಂದ ಕರೆಕ್ಟಾಗಿ ಹಾಸನಿಗೆ ಹೋಗ್ಬೇಕು. ಬಟ್ ಎಲ್ಲ ಟ್ರೈನ್ ಎಲ್ಲ ಖಾಲಿ ಆಗ್ತಿದೆ, ಏನೂ ಇಲ್ಲ. ನಾನು ಒಬ್ಬರೇ ಇರೋದು ಒಂದು ಬೋಗಿಯಲ್ಲಿ. ಇಲ್ಲಿಂದ ಡೈರೆಕ್ಟ್ ಆಗಿ ಹಾಸನ ರೀಚ್ ಆದ ನಂತರ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಪ್ರಜ್ವಲ್ ಅಂತ. ಅಲ್ಲಿ ನಾವು ಬೈಕ್ ತಗೊಂಡು ಸರಿಸುಮಾರು 7 ಗಂಟೆ 40 ನಿಮಿಷ ಟ್ರಾವೆಲ್ ಮಾಡಬೇಕು. ಅಂದರೆ ಆ್ಯಕ್ಚುಲಿ ಇಲ್ಲಿಂದ ಮಾಡಿದ್ರೆ ಹಾಸನದಿಂದ ಗೋಕರ್ಣಕ್ಕೆ ಹೋಗೋಕ್ಕೆ ಅವರ್ ಬೇಕೇ ಬೇಕು ಅಂದ್ಕೊಂಡು ನೈಟ್ ಆಗ್ತಲೇ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಎಷ್ಟು ಟೈಮ್ ನೈಟ್ ಮತ್ತೆ ಟೈಮ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ನಾವು ಬಿಸಿಲೆ ಘಾಟಲ್ಲಿ ಹೋಗಿದ್ವಿ. ಇದೇ ಥರ ಎಂಜಾಯ್ಮೆಂಟ್ ಮಾಡಬೇಕು ಅಂತ, ಮತ್ತೆ ಸಿಂಗಲ್ ಥ್ರಿಲ್ ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ, ರೈಟ್. ಬಟ್ ಏನೋ ಗೊತ್ತಿಲ್ಲ, ಮಳೆ ಕೂಡ ನಮಗೆ ಎಂಟರ್ಟೈನ್ಮೆಂಟ್ ಮತ್ತು ಎಕ್ಸೈಟ್ಮೆಂಟ್ ಕೊಡೋಕ್ಕೆ ರೆಡಿ ಆಗಿದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬರ್ತಾ ಇದೆ, ನೋಡೋಣ. ಹಾಗೂ ಈಗ ಮಾಡಿಕೊಂಡು ನೈಟ್ ಹೊತ್ತಲ್ಲೇ ನಮ್ಮ ಫ್ರೆಂಡ್ ಮನೆ ರೀಚ್ ಆಗಿ ಬಿಟ್ಟೆ. ಹಾಗೆ ಮ್ಯಾಪ್ ಕೂಡ ಪ್ಲ್ಯಾನ್ ಆಗ್ತಾ ಇತ್ತು, ಯಾವ ಕಡೆಯಿಂದ ಇವಾಗ ಹೋಗೋದು ಅಂದ್ಕೊಂಡು. ಉಡುಪಿದಾಗ ಹಿಂಗೆ ಹೋಗೋದಾದ್ರೆ ಬರುವಾಗ ಈ ಕಡೆಯಿಂದ ಬರೋಣ. ಅದು ಬರ್ಬೇಕಾದ್ರೆ ಹಿಂಗೆ ಉಡುಪಿ ಬಂದು ಬರೋಣ. ಉಡುಪಿ ಬರೋಣ ಅಂತಂದ್ರಲ್ಲ ನೀವು ಬರ್ಬೇಕಾರೆ. ಓಕೆ ಓಕೆ, ಹ್ಞೂ. ನಮಗೆ ಇದು ಸಿಗಲ್ವಾ ಇವಾಗ ಏನಂತಾರೆ ನೈಟು, ಯಾವುದದು ಆಗೊಂಬೆ ಸಿಗಲ್ಲ. ಅಡಿ ಹೋಗೋಣ, ಇದೇ ರೂಟ್ ಇರಲಿ ಬಿಡಿ. ಆಗೊಂಬೆ ಇಲ್ಲಿ ಶೃಂಗೇರಿ. ಬೇಡ ನೈಟ್ ನಮ್ಗೆ ಏನಾದ್ರು ಹೀಗೆ ರೂಟ್ನ ಮ್ಯಾಪ್ ಮಾಡಿಕೊಂಡು ರಾತ್ರಿ 11 ಗಂಟೆ 35 ನಿಮಿಷ ನಡೀರಿ ಅನ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಎಲ್ಲಿ ಒಂದೇ ಪ್ರಜ್ವಲ್ ನಾವು ಇವಾಗ ಬೇರೆಯವರು ಬಾರ್ಡ್ರಲ್ಲ, ಬೇರೆಯವ್ರು ಬಾರ್ಡ್ರಲ್ಲಿದ್ದೀವಿ. ಹಾಗೆ ರಾತ್ರಿ ಆಗ್ತಾ ನಮಗೆ ಜಾಸ್ತಿ ನಿದ್ದೆ ಬರ್ತಾ ಇತ್ತು. ಅವಾಗವಾಗ ಅಲ್ಲಿ ಅಂದ್ಕೊಂಡು ನಿಂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೆ ನಡೀರಿ ಹೋಗೋಣ ಅಂದ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಹಾಗೂ ಈಗ ಮಾಡ್ಕೊಂಡು ನೈಟ್ ಹೊತ್ತಲ್ಲೆಲ್ಲ ಬೈಕ್ನ ಓಡಿಸ್ಕೊಂಡು ಬೆಳಗಿನ ಜಾವ ಅಂದರೆ ಸೂರ್ಯ ಉದಯಿಸುವ ಟೈಮಲ್ಲಿ ನಾವು ಎಲ್ಲಾದರೂ ಚೆನ್ನಾಗಿರೋ ಪ್ಲೇಸ್ನ ನಿಂತ್ಕೊಳ್ಳೋಣ ಗುರು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ನಿಂತ್ಕೊಂಡು ಫೋಟೋ ಪಿಕ್ಚರ್ನ ತೆಕ್ಕೊಂಡು ಮತ್ತೆ ನಮ್ಮ ನಡೆ ಮುಂದಿನ ಕಡೆಗೆ. ಎಲ್ಲಿದ್ದೀವಿ ಪ್ರಜ್ವಲ್ ಇವಾಗ? ನಾವೀಗ ಹತ್ತತ್ರ ಸಾಗರದ ಹತ್ರ ಇದ್ದೀವಿ. ಆಲ್ಮೋಸ್ಟ್ ಸಾಗರ ದಾಟಿ ಮುಂದೆ ಹೋಗ್ತಾ ಇರೋದು. ಇವಾಗ ಇನ್ನೂ 1 ಅವರ್, ಇನ್ನು 1 ಅವರಲ್ಲಿ ಜೋಗ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಗಾಡಿ ಫುಲ್ ಘಾಟಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಂದು ಮೇಲ್ಗಡೆ ಬಾಯಿಗೆ ಬಂದ್ಬಿಟ್ಟಿತ್ತು. ಒಂದು ಗಾಡಿನ ರೆಸ್ಟ್ ಮಾಡ್ಕೊಂಡು ಅದರ ತುಪ್ಪ ಒಂದು ಜೀವನ ಅಂತ ಹಾಕೊಂಡು ಸ್ವಲ್ಪ ಹೆದರಿಕೆ ಮಾಡ್ಕೊಂಡು ಯತ್ನ ಮಾಡ್ಕೊತಾ ಇದ್ವಿ ಹೆಂಗೆ ಹೋಗ್ಬೇಕು ಇವಾಗ ಅಂತ. ಗುಡ್ ಎಕ್ಸ್ಪೀರಿಯನ್ಸ್. ಕರು ಮಾಡ್ಕೊಂಡು ಎಲ್ಲ ಕಡೆ ಕರುನ ನೋಡಿಕೊಂಡು ಚಿಕ್ಕಾಡ್ಕೊಂಡು ಓಡಾಡ್ತಾನೆ. ಪರಿಸ್ಥಿತಿ ಫುಲ್ ಗಂಭೀರ. ಹೀಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಡಿ ಗುರು ಮುಂದೆ ಹೋಗೋಣ ಅಂದ್ಕೊಂಡು ಮತ್ತೆ ಬೈಕ್ ಸವಾರಿ ನಮ್ಮ ನಡೆ ಮುಂದಿನ ಕಡೆಗೆ. ತೂಗು ಸೇತುವೆ ಮೇಲ್ಗಡೆ ನಾವು ಹೋಗ್ತಾ ಇದ್ದೀವಿ. 10 ರೂಪೀಸ್ ಟಿಕೆಟು ತಗೊಂಡು ಹೀಗೆ ಮಧ್ಯದಲ್ಲಿ ಸಿಕ್ಕಂಥ ತೂಗು ಸೇತುವೆನ ನೋಡಿಕೊಂಡು ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿಕೊಂಡು ಮುಂದೆ ಹೋಗೋಣ ಗುರು ಅಂದ್ಕೊಂಡು ನಿಲ್ಲಿಸಿ ನೋಡ್ತಾ ಇದ್ವಿ.
ನಾವು ಬಂದಿರೋದು ತೂಗು ಸೇತುವೆ. ಎಲ್ಲಿ ಯಾವ್ದು? ಐ ಥಿಂಕ್ ಮೇ ಬಿ 1 ಅವರ್ ಇಲ್ಲಿಂದ 30 ಕಿಲೋಮೀಟ್ರು. ಮೇ ಬಿ 1 ಅವರ್ ಇರ್ಬೋದು. ಎಕ್ಸಾಕ್ಟ್ಲಿ 10 ರೂಪಾಯಿ ಟಿಕೆಟ್ ಕೊಟ್ಟು ನೋಡೋಕೆ ಬಂದಿದ್ದೀವಿ. ಈ ಮಿಸ್ಟೇಕ್ಲಿ ಏನಾದರೂ ಫೋನ್ ಮಿಸ್ಟೇಕಾಗಿ ಬಿತ್ತು ಅಂದರೆ ಗೊತ್ತಲ್ಲ, ಡೈರೆಕ್ಟ್ಲಿ ಕೆಳಗಡೆ ಏನು ಸೇಫ್ಟಿ ಇಲ್ಲ. ಹಂಗೆ ಬೈಕ್ಸ್ ಬರ್ತಾ ಇದ್ದಾವೆ. ಗ್ರಾಮ ಪಂಚಾಯತಿ ಅಂದರೆ 1 ಅವರ್ ಇಲ್ಲಿಂದ 30 ಕಿಲೋಮೀಟ್ರು. ನೋಡೋ ಸಕ್ಕತ್ತಾಗಿದೆ. ಬೋಟಿಂಗ್ ಕೂಡ ಎಲ್ಲ ಇದೆ. ಬೋಟಿಂಗು ಆಡಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಬೋಟಿಂಗ್ ಎಲ್ಲ ಆಡೋದಿಲ್ಲ ನಾವೆಲ್ಲ. ಹ್ಯಾಂಗಿಂಗ್ ಬಿಡು ಸಕ್ಕತ್ತಾಗಿದೆ. ಮಿನಿಮಮ್ ಇಲ್ಲಿಂದ ಒಂದು ಎಷ್ಟಾಗುತ್ತೆ ಗೊತ್ತಿಲ್ಲ, ಬಟ್ 10 ರೂಪೀಸ್ ಟಿಕೆಟ್ ಕೊಟ್ಟಿದ್ದಾರೆ. 10 ರೂಪೀಸ್ ಟಿಕೆಟ್ನ ತೊಗೊಂಡು ಮೇಲಿಂದ ಹ್ಯಾಂಗಿಂಗ್ ಬಿಡು ನೋಡೋಕೆ ಬಂದಿದ್ದೀವಿ. ಇದರಲ್ಲಿ ಬೈಕ್ ಹೋಗ್ತಾ ಇದ್ದಾರೆ. ಆ ಕಡೆಯಿಂದ ಆ ಹಳ್ಳಿಯಿಂದ ಈ ಹಳ್ಳಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ಇದನ್ನು ಬ್ರಿಡ್ಜ್ ಮಾಡಿದ್ದಾರೆ. ನೋಡಿ ಚೆನ್ನಾಗಿ ಬರ್ತಾ ಇದ್ದಾರೆ. ಅದರಲ್ಲೂ ಮೊಬೈಲ್ ಏನಾದ್ರು ಮಿಸ್ಟಾಗಿ ಬಿತ್ತು ಅಂದರೆ ನೀರಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಹ್ಯಾಂಗ್ ಮಾಡಿಕೊಂಡು ನಿಂತಿರೋದು. ನಮ್ಮ ಪ್ರಜ್ವಲ್ ಫುಲ್ ಭಯ ಪಡ್ತವನೆ. ಇಲ್ಲೆಲ್ಲ ಹೆಲ್ಮೆಟ್ಟು ಬ್ಯಾಗ್ನ ಹಿಡ್ಕೊಂಡು ಬ್ರೋ ಬಿದ್ದುಬಿಡುತ್ತೆ ಮೊಬೈಲು ಅದೆಲ್ಲ ಬಿದ್ದರೆ ಈ ತರಕ್ಕೂ ಆಗಲ್ಲ. ಎಷ್ಟು ಹಾಳಾಯ್ತು ಏನೋ ಯಾರಿಗೆ ಗೊತ್ತು ಫ್ರೆಂಡ್ಸ್. ಓಕೆ ಬಾಯ್. ಥರ್ಡ್ ಟೈಮ್ ಮತ್ತೆ ಕಾಫಿ ಕುಡಿಯೋಕ್ಕೆ ನಿಲ್ಲಿಸಿರೋದು ಬೈಕ್. ಇಲ್ಲಿಂದ ಇಲ್ಲಿ 40 ಕಿಲೋಮೀಟರ್ ಬೇಕು ಕಣ. ಮತ್ತೆ ಕಾಫಿ ಇಂಥ ವ್ಯಕ್ತಿ ಬಿಸ್ಲೇರಿ ವಾಟ್ರಿಂದ ಮಖ ತೊಳ್ಕೊತವನೆ. ಇದು ಗ್ರೇಟೆಸ್ಟ್. ದೂರ ಬಂದು ಜೀವನ ಬೇಡದಾರಕ್ಕಾಗಿದೆ. ಬ್ರೋ ಮಾತಾಡುವಂತ ಹೇಳದಿರೋ ಪ್ಲೇಸಲ್ಲಿ ನೋವು ಆಗ್ತಾ ಇದೆ. ಬೇರೆ ಸಮಸ್ಯೆ. ಎಕ್ಸಾಕ್ಟ್ಲಿ ಇನ್ನೂ 40 ಕಿಲೋಮೀಟ್ರು. ಕೆಲ್ಸಕ್ಕೆ ಬರಲ್ಲ. ಇನ್ನು ರಿಕವರಿ ಆಗಕ್ಕಾಗಿತ್ತು 1 ವಾರ ಬೇಕು. ಆಗೋ ಈಗ ಮಾಡ್ಕೊಂಡು ಬಂದ್ಬಿಟ್ವಿ. ಇನ್ನು 40 ಕಿಲೋಮೀಟ್ರ್ ಇದೆ. ಎಲ್ಲ ನೋವಾಗ್ತಾ ಇದೆ. ನೋವಲ್ಲಿ ನೀರು ಕುಡ್ಕೊಂಡು ಕಾಫಿ ಕುಡಿದು ಕಾಫಿ ಮೇಲ್ಗಡೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ನೋಡಿದ್ರೆ ಇಲ್ಲ ಸಾಕೊಂಡು ಹೋಗ್ಬೇಕು. ವಾಪಸ್ ಸಲ್ಸಿ ಗಾಡಿನ ಅಂತ ನಡೀರಿ ಹೋಗೋಣ. ಇನ್ನು 40 ಕಿಲೋಮೀಟ್ರ್ ಇದೆ. ಫೈನಲಿ ಮ್ಯಾಪಲ್ಲಿ ಹಾಕಿರೋ ಡೆಸ್ಟಿನೇಷನ್ನ ರೀಚ್ ಆಗಿ ಬಿಟ್ವಿ. ನಮ್ಮ ಗೋಕರ್ಣಕ್ಕೆ ನಿಮಗೆ ಸುಸ್ವಾಗತ. ಇವಾಗ ರೂಮಿಗೆ ಬಂದಿದ್ವಿ. 1 ಅವರ್ಗೆ 500 ರೂಪಾಯಿ ಫೇಶಿಯಲ್ ಅಂದರೆ ಸ್ನಾನ ಮಾಡೋಕ್ಕೆ, ಮುಂಚೆಗೆ ರೆಡಿಯಾಗಿ ದರ್ಶನಕ್ಕೆ ಹೋಗಲು ನಾವು ರೆಡಿ ಆಗ್ತೇವೆ. ಬಸ್ಸಿದ್ದಾಗಲೇ ಗೋಕರ್ಣಕ್ಕೆ ಬಂದು 1 ಅವರ್ ಆಗಿದೆ. ಅಂತೂ ಇನ್ನೂ ದೇವಸ್ಥಾನ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದು ಇವತ್ತು ಮಾಡಬೇಕು ಅಂತ ಹೋಗ್ತಾ ಇದ್ದೇವೆ. ಆಸ್ ಯೂಶುವಲ್ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ದೇವರಿಗೆ ಮಸಾಲ ಹೊಡಿಬೇಕು ಅಂದ್ಕೊಂಡು ನಿಮ್ಗೆ ಡ್ರೆಸ್ ಹಾಕೊಂಡು ಅದಕ್ಕೋಸ್ಕರ ರೆಡಿಯಾಗಿ ದೇವರಿಗೆ ನೀನೇ ಕಾಪಾಡಪ್ಪ ಅಂದ್ಕೊಂಡು ದರ್ಶನ ಹೋಗ್ತಾ ಇದ್ದೇವೆ. सर्व संकल्प सिद्धि प्रदायकाय अगणित गुणशील तत्व प्रदर्शकाय. ಅಂತೂ ಇಂತೂ ಬಂದು ಬಿಡ್ತು ಗೋಕರ್ಣದ ಬೀಚು. ಇವಾಗ ನಾವು ಬಿಸಿಲು ಜಾಸ್ತಿ ಇರೋದ್ರಿಂದ ಹಾಕೊಂಡು ನೀರಿಗೆ ಇಳ್ಬೇಕಂತ ಪ್ಲಾನ್. ಬನ್ನಿ ಗೋಕರ್ಣದ ಬೀಚ್ ಕಡೆಗೆ ನಮ್ಮ ನಡೆ ಅನ್ಕೊಂಡು ಹೋಗೋಣ. ಜಸ್ಟ್ ಇವಾಗ ತಾನೇ ಕಿವಿ ಪ್ರೊಟೆಕ್ಷನ್ಸ್ ಅಂದರೆ ಸನ್ಸ್ಕ್ರೀನ್ನ ಕರೆಕ್ಟಾಗಿ ಮಕ್ಕಕ್ಕೆ ಹಾಕೊಂಡಿದ್ರೆ ಈಗ ಬಿಸಿಲಿಗೆ ಹೋಗುವ ಕಾರ್ಯಕ್ರಮ ಗೋಕರ್ಣ ಬೀಚಲ್ಲಿ. ನಾನು ಗೊತ್ತಲ್ಲ ಸಾಕದಾಗಿ ವಿಡಿಯೋ ಮತ್ತು ಫೋಟೋ ಶೂಟಿಂಗ್ ಮಾಡಬೇಕು ಅಂತ ಬಂದಿದ್ದೀನಿ.
ನೋಡೋಣ ದೇವ್ರೆ, ಎಲ್ಲ ದೇವ್ರ ಆಶೀರ್ವಾದ ಪಡ್ಕೊಂಡಿದ್ದೀನಿ. ಎಲ್ಲ ನೆಮ್ಮದಿಯಿಂದ ಇಡಪ್ಪ ದೇವ್ರೆ ಅಂತ ಕೇಳ್ಕೊಂಡಿದ್ದೀನಿ. ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಳ್ಳೇದಾಗುತ್ತೆ, ಒಳ್ಳೆಯವರಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಇವಾಗ ಬಾರ್ನ ಎಂಜಾಯ್ಮೆಂಟ್ ಮಾಡಕ್ಕೆ ಗೋಕರ್ಣದ ಬೀಚಲ್ಲಿ ತುಂಬ್ಕೊಂಡು ನಾಗರಾಜ್ ಬ್ರೋ ಹೇಗಿದ್ದೀರಾ? ಇವತ್ತು ನಿಮ್ಮ ಗೋಕರ್ಣ ಬೀಚಿಗೆ ಕರ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿ ಎಂಜಾಯ್ ಮಾಡಿ. ಒಳ್ಳೆದ. ನಮಸ್ಕಾರ ಎಲ್ರಿಗೂ. ಅಂತೂ ಫೈನಲ್ ಡೆಸ್ಟಿನೇಷನ್ ಆದಂತ ಗೋಕರ್ಣ ಬೀಚ್ಗೆ ಬಂದೇ ಬಿಟ್ಟಿವಿ. ಗೋಕರ್ಣದಲ್ಲಿ ಎಲ್ಲ ಕರೆಕ್ಟ್ ಆಗಿ ಏನಂತಾರೆ ಅದನ್ನ ಆಶೀರ್ವಾದ ಪಡ್ಕೊಂಡು ದೇವ್ರಿಗೆ ಇವಾಗ ಎಂಜಾಯ್ಮೆಂಟ್ ಇದೆ ಅಂತ ಬರ್ತಾ ಇದೀವಿ. ಬೀಚ್ಗೆ ಬಂದಿದ್ವಿ. ಬೀಚಲ್ಲಿ ನೀರಲ್ಲಿ ಆಡ್ಬೇಕು ಅಂತ ಅನ್ಕೊಂಡಿದೀನಿ. ಬಟ್ ಏನ್ ಮಾಡ್ತೀರಾ, ಎಲ್ಲ ಉಚಿತ ನೀರು ಇರುತ್ತೆ. ಬಟ್ ಇವ್ ಆಗಿರೋ ಬಟ್ಟೆಗೆ ಆಡ್ತಾರೆ ನೀರಿಗೆ ಮ್ಯಾಚ್ ಆಗಲ್ಲ ಅಂತ ಅನ್ಕೊಂಡು ಸುಮ್ಮನೆ ನೀರ್ನ ಎಂಜಾಯ್ಮೆಂಟ್ ಮಾಡಿಕೊಡ್ಬೇಕು ಅಂತ ಒಳಗಡೆ ಹೋಗಿ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ನಾನು ಕೂಡ ಒಂದು ಮೈಕು ಬೈ ಮಾಡಿದ್ದೆ. ಮೈಕು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆನಾ ಇಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡಬೇಕು ಗುರು ಅಂದ್ಕೊಂಡು ನಾನು ಕೂಡ ಅದು ಹಾಕ್ಕೊಂಡು ಚೆಕ್ ಮಾಡ್ತಾ ಇದ್ದೆ. ಏನೋ ಗೊತ್ತಿಲ್ಲ ಕಣ್ರಿ, ಸೌಂಡು ಇಕೋ ಹೊಡಿತಾ ಇತ್ತು, ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಒಳ್ಳೇದ್ ಮಾಡಿ ದೇವ್ರು ಯಾರನ್ನ ತಪ್ಪು ಮಾಡಿಲ್ಲ. ಎಲ್ಲರೂ ಒಳ್ಳೇದ್ ಮಾಡ್ತಾರೆ ನಮ್ಮ ಬಸ್. ಕಮ್ಮಿ ಗೋಕರ್ಣದ ಬೀಚಲ್ಲಿ ಜನ ಜಾಸ್ತಿ ಇದ್ದಾರೆ. ನೋಡ ಬನ್ನಿ, ಹತ್ರ ಹೋಗ್ತಾ ಇದ್ದೇನೆ. ಬಹಳ ದಿನದ ನಂತರ ಅಂದ್ರೆ ಲಾಸ್ಟ್ ಅಲ್ಲಿ ನಾನು ಹೋಗಿದ್ದು ಕಣ್ಣೂರ್ ಬೀಚ್ಗೆ. ಅಲ್ಲೂ ಕೂಡ ನೀರಲ್ಲಿ ಆಡಿದ್ದೆ. ಬಟ್ ಇವತ್ತಿನ ಗೊತ್ತಿಲ್ಲ, ನಂದಿ ಅಂತ ಏನೂ ಇಲ್ಲ. ಬಟ್ ಮನ್ಸು ಆಗ್ತಾ ಇಲ್ಲ ನೀರಲ್ಲಿ ಆಡಕ್ಕೆ. ನೋಡೋಣ ಬನ್ನಿ, ನೀರ್ ಹತ್ರ ಅವ್ರ ನಂತರ ಬಂದಾಗ. ಹೆಂಗ್ ಮಾಡ್ತೀರಾ? ಜೀವನದಲ್ಲಿ ಚಲೋ ರೆಡಿ ಆಯ್ತು ಅಷ್ಟೇ. ನೀರಲ್ಲಿ ಎಂಜಾಯ್ಮೆಂಟ್ ಮಾಡಬೇಕು ಅಂದ್ರೆ ಒಬ್ಬನಿಂದ ಸಾಧ್ಯ ಆಗಲ್ಲ. ಸೊ ನೀರಿಂದ ದೂರ ಬೇಕು ಟ್ರೈ ಮಾಡ್ತಾ ಇದ್ದೇನೆ. ರೈಟ್, ಹಂಗೆ ವಿಡಿಯೋ ಮಾಡು ಹುಡುಗಿ ಅಂತಂದ್ರೆ ಇಲ್ಲಿ ಬಂದು ನೆರಳಲ್ಲಿ ಕೂತವನ. ಮುಂದೆ ಬರ್ತಾ ಇಲ್ಲ, ಹಿಂದೆ ಹೋಗ್ತಾನ. ಈಗ ಕಟ್ಕೊಂಡು ನಾನು ವಿಡಿಯೋ ಮಾಡೋಕ್ಕಾಗತ್ತಾ? ಮಾರೋಬ್ರು ಸಲ ಹೋಗೋಣ ನೀರಲ್ಲಿ. ಮಾರ್ನಿಂಗ್ ಇಂದ ಇಲ್ಲಿವರೆಗೂ ಓನ್ಲಿ ಟ್ರಾವೆಲ್, ನೈಟ್ ಇಂದ ಟ್ರಾವೆಲ್ ಮಾಡ್ಕೊಂಡು 10-10:30 ಗಂಟೆ ಬೈಕಲ್ಲಿ ಡ್ರೈವ್ ಮಾಡ್ಕೊಂಡು ಗೋಕರ್ಣದಲ್ಲಿ ಆಶೀರ್ವಾದ ಪಡ್ಕೊಂಡು ಜೀವನ ನಮಸ್ಕಾರ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಅಂದ್ರೆ ಬಾರು ಅಂದ್ರೆ ಮೊಬೈಲಲ್ಲಿ ವಿಡಿಯೋ ಮಾಡುವುದು ಮಾಡ್ತಾ ಇಲ್ಲ, ನೀರಿಗೆ ಬಾ ಅಂದ್ರೂ ಬರ್ತಾ ಇಲ್ಲ. ಇಂಥವ್ನು ಕಟ್ಕೊಂಡು ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಯಾರಾದ್ರೂ ಹೇಳ್ರಿ ಅಣ್ಣ, ಸಾಕಾಯ್ತು ಕಾಲ.
ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತ ಅನ್ಕೊಂಡು ಗೋಕರ್ಣಗೆ ಬರ್ತಿದ್ದೆ. ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ನೆಮ್ಮದಿ ಸಿಗುತ್ತೆ ಅನ್ಕೊಂಡಿದ್ದೀನಿ. ಇಲ್ಲಿ ನೋಡಿದ್ರೆ ಹೊಟ್ಟೆ ಉರಿಸ್ತವ್ರೆ. ಕಪಲ್ ಜೊತೆಗೆ ಬರ್ತಾ ಇದಾರೆ, ಫ್ಯಾಮಿಲಿ ಜೊತೆಗೆ ಬರ್ತಾ ಇದಾರೆ. ನಾನೊಬ್ರೆ ಅವೇಪಾರಿ ಸುಮ್ಮನೆ ನಿಂತಿರೋರು. ಏನ್ ಮಾಡ್ತೀರಾ, ನನ್ನ ಜೊತೆಗೆ ಬಂದವನು ಅವೇಪಾರಿ, ನಾನು ಅವೇಪಾರಿ. ಅವನು ಎಂಜಾಯ್ ಮಾಡ್ತಿಲ್ಲ, ನಾನು ಎಂಜಾಯ್ ಮಾಡ್ತಿಲ್ಲ. ನೆಮ್ಮದಿ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ. ನೆಮ್ಮದಿ ಜಾಸ್ತಿ ಕೊಡ್ತಾ ಇಲ್ಲ, ಇಲ್ಲಿ ನೆಮ್ಮದಿ ಕಿತ್ಕೊಡ್ತಾ ಇರೋದು. ಏನ್ ಮಾಡ್ತೀಯ ದೇವ್ರೇ? ಬರುತ್ತೆ, ನಮಗೂ ಒಂದು ಟೈಮ್ ಬರುತ್ತೆ. ಬರೋ ತನಕ ವೇಟ್ ಮಾಡ್ತೀರಿ. ಅತ್ತಿ ಇಂತು ಮನವೊಲಿಸಿ ಎಷ್ಟು ಪ್ರಸನ್ನ ಫೋಟೋ ತೆಗಿಯಕ್ಕೆ ಕರ್ಕೊಂಡ್ ಬರ್ತಾ ಇದೀನಿ. ಬನ್ನಿ ಹೆಂಗ್ ತೆಗಿತಾರೆ ನೋಡ. ಬಾರಪ್ಪ ಇರೋ. ಏನ್ ಸ್ಟಾರ್ಟ್ ಮಾಡ್ಬೇಕು? ಎಲ್ರು ಗೋಕರ್ಣಕ್ಕೆ ಕಪಲ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಂದ್ರೆ, ನಾನು ನಮ್ಮ ದೋಸ್ತ್ ಅಂದ್ರೆ ನಮ್ಮ ಫ್ರೆಂಡ್ ಜೊತೆಗೆ ಬಂದಿದ್ರೆ ಅವ್ನು ಮಾತ್ರ ಕೂತವನೆ. ನಾನು ಒಬ್ಬನೇ ಏನ್ ಮಾಡ್ಲಿ? ಈ ಕಡೆ ಕಪಲ್ಸ್ ಇಲ್ಲ, ಅದಕ್ಕೆ ಹೇಳೋದು ಹುಡುಗಿ ಕರ್ಕೊಂಡ್ ಬರ್ಬೇಕು ಅಂತ. ಎಂಜಾಯ್ ಮಾಡ್ಬೇಕಂತ ಅನ್ಕೊಂಡು ಬಂದಿದ್ದೀನಿ. ಏನ್ ಮಾಡ್ತೀರಾ ಗುರು? ಈ ಬಿಸಿಲಿಗೆ ನೀರಲ್ಲಿ ಆಡ್ಬೇಕು ಅಂತಿದ್ದೀನಿ, ವಿಡಿಯೋ ಮಾಡ್ಕೋಬೇಕು ಅಂತ ಇದ್ದೀನಿ, ಫೋಟೋ ಶೂಟಿಂಗ್ ಮಾಡ್ಕೋಬೇಕು ಅಂತ ಇದ್ದೀನಿ. ಏನ್ ಮಾಡ್ತೀರಾ, ಮೊಬೈಲ್ಗೆ ಅಂದ್ರೆ ಪರ್ಟಿಕ್ಯುಲರ್ ಬಿಸಿಲು ಹೀಟ್ಗೆ ಮೊಬೈಲ್ ಆನ್ ಆಗ್ತಲ್ಲ. ಮತ್ತೆ ವೇಟ್ ಮಾಡ್ಬೇಕು. ವೇಟ್ ಮಾಡಿದ ನಂತರ ಮತ್ತೆ ಮೊಬೈಲ್ ಆನ್ ಆಗುತ್ತೆ. ಅಂದ್ರೆ ಹೀಟ್ ಬ್ಯಾಟ್ರಿ ಮೊಬೈಲ್ಗೆ ಐಫೋನ್ ಮತ್ತೆ ಒಂದು 15 ನಿಮಿಷ ಮತ್ತೆ ಈಗ ಟೀ ಶರ್ಟ್ಗೊಂದು ಕಳೆ. ನೆಕ್ಸ್ಟ್ ಫೈನಲಿ ಹಾಕೋಕ್ ಬಂದಿರೋದು ಕರೆಕ್ಟ್ ಎಂಜಾಯ್ ಮಾಡಕ್ಕೆ. ಅವ್ನು ಬರ್ತಾ ಇಲ್ಲ, ನಾನು ಬಿಡೋದಿಲ್ಲ. ರೈಟ್. ಹೀಗೆ ಬೇಡದ ಮನಸ್ಸಿನಿಂದ ಎಂಜಾಯ್ ಮಾಡಿಕೊಂಡು ಗೋಕರ್ಣವನ್ನು ಬಿಡಬೇಕು ಗುರು. ಮತ್ತೆ ಮುಂದಿನ ನಡೆ ನಮ್ಮ ಪ್ಲ್ಯಾನ್ ಪ್ರಕಾರ ಬೇರೆ ಕಡೆಗೆ ಅಂದ್ಕೊಂಡು ಹೋಗೋಕ್ಕೆ ರೆಡಿ ಆಗಿಬಿಟ್ವಿ. ಈವ್ನಿಂಗ್ ಟೈಮಲ್ಲೇ ನಾವು ಹೊರಟಿದ್ದು ಮುರುಡೇಶ್ವರದ ಕಡೆಗೆ. ಹೀಗೆ ಅಂದ್ಕೊಂಡು ಮುಂದಿನ ವಿಡಿಯೋಲಿ ಸಿಗೋಣ ಮುರುಡೇಶ್ವರ ಟ್ರಿಪ್ಪಲ್ಲಿ ಅಂದ್ಕೊಂಡು ಇವಾಗ ಬಾಯ್ ಹೇಳ್ತಾ ಇದ್ದೇನೆ. ಬಾಯ್.